ಸೊ ಎಲ್ರಿಗೂ ನಮಸ್ಕಾರ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ರೈಸ್ ಮಿಲ್ ತೋರಿಸ್ತಾನೆ ಜಪಾನಲ್ಲಿ ಎಷ್ಟು ಸಣ್ಣಕ್ಕಿರುತ್ತೆ, ಚಿಕ್ಕದಾಗಿರುತ್ತೆ. ನಮ್ಮೂರು ಮಾಸೂರಲ್ಲಿರೋ ದೊಡ್ಡ ರೈಸ್ ಮಿಲ್ ಮಾಡಿದ್ದಾರೆ ಜಪಾನ್ ಟೆಕ್ನಾಲಜಿ ಅಂತಂದು. ಇಲ್ಲಿ ನೋಡಿ, ಜಪಾನ್ ಟೆಕ್ನಾಲಜಿ ಎಷ್ಟು ಸಣ್ಣಕ್ಕಿದೆ. ಇದು ರೈಸ್ ಮಿಲ್. ಸೊ ಇಲ್ಲೊಬ್ಬರು ರೈಸ್ ಹೊತ್ತು ಹಾಕಿ ರೈಸ್ ತಗೊತಿದ್ದಾರೆ.ちょっと写真は写真ಹೆಂಗಿರುತ್ತೆ ನೋಡಿ ಜಪಾನ್ ರೈಸ್.ありがとうございます。どっかで働いてる三井で働いて、三井でエンジニアです。あ、エンジニア。はい。研修かなんかで。はい。あ、ほんでまた戻る。はい。はい、ありがとうございます。はい。ಸೊ ಇಲ್ಲಿ ಭತ್ತ ಹಾಕ್ತಾರೆ. ಸೊ ರೇಟ್ ಇಲ್ಲಿದೆ ನೋಡಿ. 10 kg ಭತ್ತ ಹಾಕಿದರೆ ಇಷ್ಟು ರೇಟು, 20 kg ಭತ್ತ ಹಾಕಿದರೆ ಇಷ್ಟು ರೇಟು. ಸೊ 10 kg ಭತ್ತ ಹಾಕಿ 200 ಎನ್ನು, 20 kg ಬೇಕಾ 300 ಎನ್ನು, 30 kg ಬೇಕಾ 400 ಎನ್ನು. ಸೊ ಇಲ್ಲೇ ಕಾಯಿನ್ ಹಾಕ್ಬೇಕು, ದುಡ್ಡು ಒಳಗಡೆ ದುಡ್ಡು ಇಲ್ಲೇ ಕಾಯಿನ್ ಹಾಕ್ಬೇಕು ನೋಡಿ, ಸಣ್ಣಕ್ಕಿದೆ. ಸೊ ಇಲ್ಲಿ ಕಾಯಿನ್ ಪ್ರೆಸ್ ಮಾಡಿದ್ರೆ 12 ಕಾಯಿನ್ ಹಾಕ್ಬೇಕು. ಸ್ಟಾರ್ಟ್ ಗಿಟ್ ಎಲ್ಲ ನಾವು ಮಾಡ್ಕೊಳ್ಳುತ್ತೆ, ಯಾರು ಇರೋಂಗಿಲ್ಲ. ಸೊ ಇಲ್ಲಿ ಭತ್ತ ಬರುತ್ತೆ. ಸೊ ಹಿಂಗಿರುತ್ತೆ ನೋಡಿ, ಇಷ್ಟು ಸ್ಮಾಲ್ ಇದೆ ಭತ್ತದ ಗಿರಣಿ. ನಮ್ಮ ಕಡೆ ಜಪಾನ್ ಟೆಕ್ನಾಲಜಿ ದೊಡ್ಡಕ್ಕೆ ಮಾಡಿದಾರಲ್ಲ, ಆ ಥರ ಇಲ್ಲ, ಸಣ್ಣದು ಜಪಾನ್ ಟೆಕ್ನಾಲಜಿ. ಜಪಾನಲ್ಲಿ ನೋಡಿ ಹೆಂಗಿದೆ. ಜಪಾನ್ ಟೆಕ್ನಾಲಜಿ ರೈಸ್ ಮಿಲ್, ಸಣ್ಣ ರೈಸ್ ಮಿಲ್ ನೋಡಿ, ಈ ರೀತಿ ಇದೆ, ಸ್ಮಾಲ್ ಒನ್. ಸೊ ಭತ್ತ ಅಕ್ಕಿ ಈ ಥರ ಆಗುತ್ತೆ. ನೋಡಿ, ಸ್ಮಾಲ್ ಒನ್. ಮೊದಲೇ ಹೇಳಿದಾಗೆ ಇಲ್ಲಿ ಭತ್ತ ಹಾಕ್ಬೇಕು. ಭತ್ತ ಹಾಕಿದರೆ ಇಲ್ಲಿ ರೈಸ್ ಬರುತ್ತೆ, ಅಂದರೆ ಫೈನಲ್ ಪ್ರಾಡಕ್ಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ತೂಕ ಮಾಡ್ಕೋಬೋದು. ಸೊ ಎಷ್ಟು ಸಣ್ಣಗಿದೆ ನೋಡಿ. ನಾವು ಆಪ್ರೇಟ್ ಮಾಡ್ಕೋಬೇಕು, ಯಾರು ಇರೋಂಗಿಲ್ಲ. ನಾವು ಭತ್ತ ಹಾಕಿ, ನಾವು ದುಡ್ಡು ಹಾಕಿ, ನಾವು ಭತ್ತ ತಗೊಂಡು ಹೋಗೋದು. 24 hours ಓಪನ್ ಇರುತ್ತೆ. ಯಾವಾಗಾದ್ರೂ ಬಂದರೆ ಓಪನ್ ಇರುತ್ತೆ. ಸಣ್ಣ ಭತ್ತ ರೈಸ್ ಮಿಲ್ ರೀ. ನೋಡಿ, ಜಪಾನಲ್ಲಿ ಸ್ಮಾಲ್ ಅಂದರೆ ನಾನು ನಿಮ್ಗೊಂದು ವೀಡಿಯೋದಲ್ಲಿ ಹೇಳಿದ್ದೇನೆ, ರೈಸ್ ಮಿಲ್ ನಿಮಗೆ ತೋರಿಸ್ತೇನೆ ಅಂದರೆ. ಸೊ ಇದು ಸ್ಮಾಲ್ ಚಿಕ್ಕ ರೈಸ್ ಮಿಲ್. ನಿಮ್ಗೆ ಯಾರಿಗಾದರೂ ಈ ರೀತಿ ರೈಸ್ ಮಿಲ್ ಇಂಡಿಯಾದಲ್ಲಿ ಹಾಕ್ಕೊಳ್ಳುವಂತಹ ಏನಾದರೂ ಆಸೆ ಇದ್ದರೆ, ಅದಕ್ಕೆ ಏನಾದರೂ ಪ್ಲ್ಯಾನ್ ಇದ್ದರೆ ನಮಗೆ ತಿಳಿಸಿ, ನಾವು ನಿಮಗೆ ಸಹಾಯ ಮಾಡ್ತೇವೆ. ಸೊ ಈ ಥರ ರೈಸ್ ಮಿಲ್ ನಾವು ಇಂಡಿಯಾದಲ್ಲಿ ಅಫೋರ್ಡ್ ಮಾಡ್ಬೋದು ಒಂದು ಸ್ಮಾಲ್ ಬಿಸ್ನೆಸ್ಸಿಗೆ. ಸೊ ಯಾರಿಗಾದರೂ ಬೇಕಾದರೆ ನಮಗೆ ತಿಳಿಸಿ, ನಾವು ಇದನ್ನು ಇಂಡಿಯಾಗೆ ತರೋ ವ್ಯವಸ್ಥೆ ಮಾಡ್ತೀವಿ. ಸೊ ಹೀಗಿದೆ ನೋಡಿ.
ಎಲ್ಲರಿಗೂ ಧನ್ಯವಾದಗಳು.